ಸಂಕ್ರಾಂತಿ ಹಬ್ಬ ಬಂತು ಅಂದ ತಕ್ಷಣ ನಮಗೆ ಎಳ್ಳು ಬೆಲ್ಲ ಕೊಬ್ಬರಿ ಇವೆಲ್ಲ ನೆನಪಾಗ್ತವೆ ಅಲ್ವಾ. ಇವತ್ತು ನಾನು ನಿಮಗೆ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಒಂದು ಬೆಸ್ಟ್ ಬರ್ಫಿನ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಂಕ್ರಾಂತಿ ಹಬ್ಬಕ್ಕೆ ನೀವು ಕೂಡ ಇದನ್ನು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲೂ ಹೆಲ್ದಿ ಕೂಡ. ಇದನ್ನು ನೀವು 15 to 20 ಡೇಸ್ವರೆಗೆ ಕೂಡ ಹೊರಗಡೆನೇ ಇಟ್ಟು ಕೂಡ ತಿನ್ಬೋದು. ತುಂಬ ಆರೋಗ್ಯಕರವಾಗಿರುವಂತಹ ಬರ್ಫಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವಾ? ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವಾ. ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮಗೆ ಎಳ್ಳು ಬೆಲ್ಲ ಈ ಥರ ಎಲ್ಲ ನೆನಪಾಗುತ್ತೆ. ಸೊ ಸಂಕ್ರಾಂತಿ ಹಬ್ಬದ ಕೆಲವಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳ್ಕೊಳ್ತಾ ಒಂದು ಬೆಸ್ಟ್ ಸಂಕ್ರಾಂತಿ ಹಬ್ಬದ ಅಡುಗೆಯನ್ನ ನೋಡ್ಕೊಂಡು ಬರೋಣ ಅಲ್ವಾ. ಸ್ಟಾರ್ಟ್ ಮಾಡೋಣವಾ? ಫಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಾರಿ ಹುರ್ಕೊಂಡ್ಬಿಡಿ. ಇಮ್ಮಿಡಿಯೇಟಾಗಿ ಅದು ಹಾಕಿದ ತಕ್ಷಣ 1-2 ನಿಮಿಷಕ್ಕೇ ಹುರಿದೋಗ್ಬಿಡುತ್ತೆ. ಹಾಗೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಮನೆಯಲ್ಲೇ ಮಾಡಿರುವಂತಹ ತುಪ್ಪ, ಹಬ್ಬ ಬಂತಲ್ವಾ, ಸೊ ಅತ್ತೆಯವರು ಒಂದು ಬೆಸ್ಟ್ ತುಪ್ಪನ ರೆಡಿ ಮಾಡಿ ಇಟ್ಟಿದ್ದಾರೆ. ಹಾಗೆ ನೋಡಿ, ಅದೇ ಕಡಾಯಿಗೆ ಈಗ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ ಆಗುವಷ್ಟು ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಗೋಡಂಬಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4ರಿಂದ 5 ಚಮಚ, ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು, ಬಿಳೆ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದು ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈಗಾಗಲೇ ನೋಡಿ, ನಾನು ಪೊಂಗಲ್ ಮಾಡುವಂಥದ್ದು ಮತ್ತು ಮನೆಯಲ್ಲೇ ನೀವು ಸಂಕ್ರಾಂತಿ ಕಾಳನ್ನು ಮಾಡುವಂಥದ್ದು, ಹಾಗೆ ಬೆಲ್ಲದಿಂದ ಮಾಡುವಂಥ ಇನ್ನೊಂದು ರೀತಿಯ ಬರ್ಫಿ, ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಮತ್ತು ನೋಡಿ, ಒಂದು ಸ್ವಲ್ಪ ಶೇಂಗಾನ ಆಗಲೇ ನಾನು ಹುರಿದು ಸಿಪ್ಪೆಲ್ಲ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ಕಪ್ ಆಗುವಷ್ಟು, ಇದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಈ ರೀತಿ ನೋಡಿ ಕುಟ್ಟಿ ಸ್ವಲ್ಪ ಕಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇದ್ದರೆ ಚೆನ್ನಾಗಾಗತ್ತೆ. ಹಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ನೀರು ಮತ್ತು 1.5 ಕಪ್ ಆಗುವಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಬೆಲ್ಲ ಇಲ್ಲ ಅಂತ ಆದರೆ ಅಚ್ಚು ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಕಡೆಗೆ ಯಾವಾಗಲೂ ಜೋನಿ ಬೆಲ್ಲ ಸಿಗುತ್ತೆ. ಸೊ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಟೋಟಲಾಗಿ 1.5 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ನೀರು ಮತ್ತು ಬೆಲ್ಲನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೂ ಈಗ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ 2 ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ನೋಡಿ ಫುಲ್ ನೊರೆ ಆಗಿ ಬರುತ್ತೆ ಅಲ್ವಾ. ಈ ಟೈಮ್ಗೆ ನಾನು ಪುನಃ 1-2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು 1-2 ಸ್ಪೂನ್ ಆಗುವಷ್ಟು ಬೆಲ್ಲದ ಜೊತೆಗೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡಾಗ ಯಾವಾಗಲೂ ಅಷ್ಟೇ ಪಾಕ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು 5ರಿಂದ 7 ನಿಮಿಷ ಈ ರೀತಿ ಬಾಯ್ಲ್ ಮಾಡಿದಾಗ ನೋಡಿ ಈ ಥರ ಪಾಕ ಬರಬೇಕು. ಅದು ಇನ್ನೊಂದು ಸ್ವಲ್ಪ ಪಾಕ ಬೇಕು. ಸೊ ತಿಳು ಪಾಕ ಆದ್ರೂ ಪರವಾಗಿಲ್ಲ, ಒಂದೆಳೆ ಪಾಕ ಅಂತ ನಾವೇನು ಹೇಳ್ತೀವಿ ಅಲ್ವಾ, ಅಷ್ಟರವರೆಗೆ ಇದನ್ನು ಈ ಬೆಲ್ಲನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈಗ ನೋಡಿ, ನಾನು ಆಗಲೇ ತುರಿದು ರೆಡಿ ಮಾಡ್ಕೊಂಡಿರೋಂತಹ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಆಗುವಷ್ಟು, ನಾನು ಬೆಲ್ಲ ಏನು ತೊಗೊಂಡಿದ್ದೀನಿ ಅಲ್ವಾ, 3 ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಹಸಿ ಕೊಬ್ಬರಿನ ಒಂದ್ಸರಿ ಮಿಕ್ಸಿಗೆ ಹಾಕಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಗಚ್ತಾ ಹೋಗಬೇಕು. ಇದು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಶೇಂಗಾ ಮತ್ತು ಗಸಗಸೆ ಏನಿದೆ ಅಲ್ವಾ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಹುರ್ಕೊಂಡಿರೋಂತಹ ಬಾದಾಮಿ ಮತ್ತು ಗೋಡಂಬಿ ಎಳ್ಳು ಎಲ್ಲ ಇದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಗಚ್ತಾ ಹೋಗಬೇಕಾಗತ್ತೆ. ನೀವು ಈ ರೀತಿ ಮಗಚ್ತಾ ಹೋದಂಗೆ ಅದೆಲ್ಲ ಒಂದು ಸ್ವಲ್ಪ ಅಂಟು ಬರೋ ಥರ ಆಗುತ್ತೆ. ಅಲ್ಲಿವರೆಗೂ ಮಗಚ್ತಾ ಹೋಗಿ. ಹಾಗೆ 1 ಚಮಚ ಆಗುವಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಈ ಬೆಲ್ಲ ಮತ್ತು ಎಳ್ಳು ಶೇಂಗಾ ಎಲ್ಲ ನಾವೇನು ಹಾಕ್ತೀವಿ ಅಲ್ವಾ, ಅದಕ್ಕೆ ಏಲಕ್ಕಿ ಪುಡಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಬರ್ಫಿಗೆ. ಚೆನ್ನಾಗಿ ಇದನ್ನು ಮಗಚ್ತಾ ಹೋದಂಗೆ ನೋಡಿ ಎಲ್ಲ ಅದು ಒಟ್ಟಿಗೆ ಬರುತ್ತೆ. ಸ್ವಲ್ಪ ಮತ್ತೆ ಅಂಟು ಬರೋ ಥರ ಆಗುತ್ತೆ. ಈ ರೀತಿ ಹದ, ನಿಮಗೆ ಹದ ಏನಾದರೂ ಗೊತ್ತಾಗಿಲ್ಲ ಅಂತಾದರೆ 1 ಪ್ಲೇಟನ್ನು ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ಈ ರೀತಿ ಮಿಶ್ರಣವನ್ನು ಹಾಕಿಟ್ಕೊಳ್ಳಿ. 1-2-3 ನಿಮಿಷ ಹಾಗೆ ಬಿಡಿ ಪಕ್ಕಕ್ಕೇನೆ. ಈ ಕಡೆಗೆ ಮಗಚ್ತಾ ಇರಿ. ಲೋ ಫ್ಲೇಮ್ ಇಟ್ಕೊಳ್ಳಿ. ನಿಮಗೆ ಒಂದು ಹದ ಬಂದಿರ್ಬೋದು ಹೇಳೋಂಥ ಐಡಿಯಾ ಬಂದಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಹಾಗೆ ಆ ತಟ್ಟೆಗೆ ತೆಗೆದಿಟ್ಟಿದ್ದೀರಿ ಅಲ್ವಾ, ಅದನ್ನು ಇಟ್ಕೊಳ್ಳಿ. ಮತ್ತು ಒಂದು ಪ್ಲೇಟ್ಗೆ ನಾನು ಎಲ್ಲ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದೆಲ್ಲ ಫುಲ್ ಅಂಟು ಥರ ಆಗಿರುತ್ತೆ. ಮತ್ತು
ಮತ್ತು ಇದು ನೋಡಿ, ಈಗ ನಾನು ಆಗಲೇ ತೆಗೆದಿಟ್ಟೆ ಅಲ್ವಾ, ನೀವು ಜಸ್ಟ್ ಇದನ್ನು ಎಲ್ಲ ಒಟ್ಟು ಮಾಡಿದ್ರೆ ನೋಡಿ ಒಂದು ಉಂಡೆ ಮಾಡೋ ಹದಕ್ಕೆ ಇದು ಬರುತ್ತೆ. ನಿಮ್ಗೊಂದು ಐಡಿಯಾ ಬರುತ್ತೆ ಈ ಥರ ನೀವು ಮಾಡಿದಾಗ. ಈ ಹದಕ್ಕೆ ಬಂದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ನಿಮಗೆ ಬೇಕಿದ್ರೆ ಉಂಡೆ ಥರ ಕೂಡ ಮಾಡ್ಬೋದು, ಇಲ್ಲ ಅಂದರೆ ಬರ್ಫಿ ಥರ ಕೂಡ ಹೊಯ್ಯೋದಕ್ಕೆ ಆಗತ್ತೆ, ಯಾವುದಾದ್ರೂ ಓಕೆ. ಹಾಗೆ ನೋಡಿ ಕೆಳಗಡೆ ಇಳಿಸಿಟ್ಟ ಮೇಲೆ, ಈ ಹದಕ್ಕೆ ಬಂದಮೇಲೆ ಕೆಳಗಡೆ ಇಳಿಸಿಟ್ಟ ಮೇಲೆ 1 ರಿಂದ 2 ನಿಮಿಷ ನೀವು ಈ ರೀತಿ ಚೆನ್ನಾಗಿ ಪುನಃ ಮಗುಚ್ಕೊಳ್ಳಿ. ಆವಾಗ ಈ ಬೆಲ್ಲದ ಬರ್ಫಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹದ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೋಡಿ ತುಪ್ಪ ಸವರಿರುವಂತಹ ಪ್ಲೇಟ್ಗೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ ಫ್ರೆಂಡ್ಸ್ ಇದು ಮಾಡೋದು, ಮತ್ತು ನಮ್ಮ ಆರೋಗ್ಯಕ್ಕೂ ಅಷ್ಟೇ. ಸಕ್ಕರೆ ಹಾಕಿ ಮಾಡಿರುವಂತಹ ಬರ್ಫಿಗಿಂತ ಈ ಬರ್ಫಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದರಲ್ಲೂ ಸಂಕ್ರಾಂತಿಗೆ ನಾವು ಎಳ್ಳು, ಬೆಲ್ಲ, ಗೋಡಂಬಿ ಮತ್ತು ಎಲ್ಲದನ್ನೂ ಹಾಕಿ ಮಾಡಿರುವಂಥದ್ದು, ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೋಡಿ ಮೇಲ್ಗಡೆ ಸರ್ಫೇಸ್ ಎಲ್ಲ ಫುಲ್ ನೈಸ್ ಮಾಡಿ ಇದನ್ನು ಒಂದು 15 ಮಿನಿಟ್ಸ್ ಆದಮೇಲೆ ಈ ರೀತಿ ಎಲ್ಲ ಚೆನ್ನಾಗಿ ಮಾರ್ಕ್ ಮಾಡಿಟ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬರ್ಫಿ ಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಬರ್ಫಿ ಶೇಪ್ ಮಾಡಿ ಇಡಿ. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಇಷ್ಟು ಆರಾಮಾಗಿ ಎತ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಬೆಲ್ಲದ ಕೊಬ್ಬರಿ ಈ ಬರ್ಫಿ. ಮತ್ತು ಈಗ ನೋಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಕೂಡ ನಾನು ಹಾಕ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ನೀವು ಒಮ್ಮೆ ಮಾಡಿ ನೋಡಿ, ಮತ್ತು ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ಎಳ್ಳು ಬೆಲ್ಲದ ಕೊಬ್ಬರಿ ಬರ್ಫಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.